ಜೈ ಶ್ರೀರಾಮ್. ಅವ್ವ ಮಗಳ ಚಾನಲ್ಗೆ ಸುಸ್ವಾಗತ. ನಾನು ಮಮತಾ. ನಾನಿವತ್ತು ಮಾವಿನಕಾಯಿ ಸೀಕರ್ಣಿನ ಯಾವ ರೀತಿ ಮಾಡೋದು ಅಂತ ತೋರಿಸ್ಕೊಡ್ತಾ ಇದ್ದೀನಿ. ಈಗ ಮಾವಿನ ಹಣ್ಣಿನ ಸೀಸನ್ನು. ಆಲ್ಮೋಸ್ಟ್ ತುಂಬ ಮನೆಗಳಲ್ಲಿ ಒಬ್ಬಟ್ಟು ಸೀಕರಣೆ ಅಂದರೆ ಹೋಳಿಗೆ ಸೀಕರಣೆ, ಚಪಾತಿ ಸೀಕರಣೆ, ಹಾಗೆ ಬಿಳಿ ಹೋಳಿಗೆ ಸೀಕರಣೆ, ಪೂರಿ ಸೀಕರಣೆ, ರೊಟ್ಟಿ ಸೀಕರಣೆ, ಹೀಗೆ ವಿವಿಧ ಬಗೆಯಾಗಿ ಅದಕ್ಕೆ ಸೀಕರಣೆ ಜೊತೆಗೆ ನೆಂಚ್ಕೊಂಡು ತಿಂತಾರೆ. ನಾನಿವತ್ತು ಚಪಾತಿ ಮಾವಿನಕಾಯಿ ಸೀಕರಣೆನ ಯಾವ ರೀತಿ ಮಾಡೋದು ಅಂತ ತೋರಿಸ್ಕೊಡ್ತಾ ಇದ್ದೀನಿ. ಬನ್ನಿ, ಅದಕ್ಕೆ ತುಂಬ ಕಡಿಮೆ ಸಾಮಗ್ರಿಗಳು ಬೇಕು. ಹೇಗೆ ಮಾಡೋದು, ಏನು ಸಾಮಗ್ರಿಗಳು ಬೇಕು ಅಂತ ನೋಡ್ಕೊಂಬರೋಣ. ಮಾವಿನ ಹಣ್ಣು ಸೀಕರಣೆ ಮಾಡಲಿಕ್ಕೆ ಬೆಲ್ಲ, ಮಾವಿನ ಹಣ್ಣು ಮತ್ತು ಒಣ ಶುಂಠಿ ಪೌಡ್ರು, ಸ್ವಲ್ಪ ಏಲಕ್ಕಿ ಪೌಡ್ರನ್ನ ತೊಗೊಂಡಿದ್ದೀನಿ. ಇದು ಶುಂಠಿ ಪೌಡ್ರು ನಿಮ್ಮ ಆಪ್ಷನಲ್ಲ. ನಾನು ಹಾಕಿದರೆ ಟೇಸ್ಟ್ ಚೆನ್ನಾಗಿರುತ್ತೆ ಅಂತ ಒಣ ಶುಂಠಿ ಪೌಡ್ರು ಮತ್ತು ಸ್ವಲ್ಪ ಏಲಕ್ಕಿ ಪೌಡ್ರನ್ನ ಮಿಕ್ಸ್ ಮಾಡಿ ಇಟ್ಕೊಂಡಿದ್ದೀನಿ. ಬನ್ನಿ ಯಾವ ರೀತಿ ಮಾಡೋದು ಅಂತ ನೋಡೋಣ. ಮೊದಲಿಗೆ ಒಂದು ಪಾತ್ರೆಗೆ ಬೆಲ್ಲನ ಸೇರಿಸ್ತಾ ಇದ್ದೀನಿ. ಅದಕ್ಕೆ ಸ್ವಲ್ಪ ನೀರು, ಒಂದು 2 ಟೀ ಸ್ಪೂನಷ್ಟು ನೀರನ್ನ ಸೇರಿಸ್ತಾ ಇದ್ದೀನಿ. ಈ ಬೆಲ್ಲ ಚೆನ್ನಾಗಿ ನೀರಲ್ಲಿ ಕರಗಬೇಕು. ಇದನ್ನು ಯಾವುದೇ ಕಾರಣಕ್ಕೂ ಬಿಸಿ ಮಾಡಬಾರ್ದು. ಬಿಸಿ ಮಾಡಿದರೆ ಏನಾಗುತ್ತೆ ಸೀಕರಣೆ ಅಂದರೆ, ಒಂದು ಟೇಸ್ಟ್ ಅಷ್ಟು ಚೆನ್ನಾಗಿ ಬರಲ್ಲ, ಇನ್ನೊಂದು ಸೀಕರಣೆ ಬೇಗನೆ ಹಳಸೋಗ್ಬಿಡುತ್ತೆ. ಆ ಕಾರಣದಿಂದ ಬೆಲ್ಲನ ನೀರಲ್ಲಿ ಸುಮ್ಮನೆ ಕರಗಿಸ್ಬೇಕಷ್ಟೇ. ಸ್ಪೂನಿಂದ ಮಿಕ್ಸ್ ಮಾಡ್ತಾ ಕರಗಿಸ್ಬೇಕೇ ವಿನಃ ಅದನ್ನು ಬಿಸಿ ಮಾಡಿದರೆ ಹಳಸೋಗೋ ಚಾನ್ಸಸ್ ಇರುತ್ತೆ. ಈ ಥರ ಆದಷ್ಟು ಬೆಲ್ಲನ ತುಂಬ ಸಾಫ್ಟಾಗಿ ಜಜ್ಕೊಂಡು ಇದರ ನೀರಲ್ಲಿ ಮಿಕ್ಸ್ ಮಾಡಿ ಸ್ವಲ್ಪ ಹೊತ್ತು ನೆನಕಿ ಮಿಕ್ಸ್ ಆಗಲಿಕ್ಕೆ ಬಿಡಬೇಕು. ಒಂದು 5 ನಿಮಿಷಗಳ ಕಾಲ ಬಿಟ್ಟರೆ ಆಟೋಮೆಟಿಕ್ಲಿ ಬೆಲ್ಲ ಕರಗುತ್ತೆ. ನೋಡಿ, ಈಗ ಬೆಲ್ಲ ಕರಗಿದೆ ಅಂದರೆ ನೀರಲ್ಲಿ ಕ್ಲೀನಾಗಿ ಮಿಕ್ಸ್ ಆಗಿದೆ. ನಾನು ಇದನ್ನ ಬಿಸಿ ಮಾಡಿಲ್ಲ. ಈಗ ಇದನ್ನು ಸೈಡ್ಗೆ ಎತ್ತಿಟ್ಕೊಳ್ಳೋಣ. ಒಂದು ಬೌಲನ್ನ ತೊಗೊಂಡ್ಬಿಟ್ಟು ಮಾವಿನ ಹಣ್ಣನ್ನು ತೊಳೆದು ಕ್ಲೀನಾಗಿ ಇದನ್ನು ಕಟ್ ಮಾಡಿ ಇಟ್ಟಿದ್ದೀನಿ. ತುಂಬ ಕಟ್ ಮಾಡಿ ಇದನ್ನು ಕೈಯಿಂದ ಮಾಡಿದ್ರೇ ಸೀಕರಣೆ ತುಂಬ ಟೇಸ್ಟಾಗಿ ಬರುತ್ತೆ. ಸ್ಪೂನಿಂದ ಆಗಲಿ ಅಥವಾ ಚಾಕುದಿಂದ ಆಗಲಿ ಕಟ್ ಮಾಡಿದರೆ ಸೀಕರಣೆ ಅಷ್ಟು ಚೆನ್ನಾಗಿಲ್ಲ. ನಿಮಗೆ ಕೈಯಿಂದ ಮಾಡೋಕ್ಕೆ ಇಷ್ಟ ಇಲ್ಲ ಅಂದರೆ ಪರವಾಗಿಲ್ಲ, ಸ್ಪೂನಿಂದನೇ ಮಾಡಿ. ಬಟ್ ಕೆಲವೊಂದು ಪದಾರ್ಥಗಳನ್ನು, ಈ ಮಾವಿನಕಾಯಿ ಪಳುವಾಗಲಿ, ಆಮೇಲೆ ಬೆಳ್ಳುಳ್ಳಿ ಮಂಡಕ್ಕಿ ಆಗಲಿ, ಈ ಸೀಕರಣೆ ಆಗಲಿ, ಪರ್ಟಿಕ್ಯುಲರಾಗಿ ಕೆಲವೊಂದು ಪದಾರ್ಥಗಳನ್ನು ಕೈಯಿಂದ ಮಾಡಿದ್ರೇ ಅದು ಟೇಸ್ಟ್ ತುಂಬ ಚೆನ್ನಾಗಿರುತ್ತೆ. ಹಾಗಾಗಿ ನೀವು ಬೇಕಿದ್ರೆ ಸ್ಪೂನಿಂದನೇ ಮಾಡಿ, ತೊಂದರೆ ಇಲ್ಲ. ಈ ಥರ ಇದನ್ನ ಹಿಂಡ್ಕೋಬೇಕು. ಸ್ಪೂನಿಂದ ಮಾಡಿದರೆ ಪೀಸ್ಗಳಾಗಿ ಸಿಗುತ್ತೆ. ಅದು ತಿನ್ನಲಿಕ್ಕೆ ಹೋಳಿಗೆ ಜೊತೆಗಾಗಲಿ, ಅದೇ ಹೋಳಿಗೆ ಅಂದರೆ ಒಬ್ಬಟ್ಟು ಜೊತೆಗಾಗಲಿ, ಚಪಾತಿ ಜೊತೆಗಾಗಲಿ, ಅಥವಾ ರೊಟ್ಟಿ ಜೊತೆಗಾಗಲಿ, ಪೂರಿ ಸಾಗು, ಈ ಥರ ಏನು ಪೂರಿ ಜೊತೆ ತಿನ್ನಲಿಕ್ಕಾಗಲಿ ಅಷ್ಟು ಚೆನ್ನಾಗಿರಲ್ಲ. ಈ ಥರ ನೀಟಾಗಿ ಮ್ಯಾಶ್ ಆದರೆ ಮಾತ್ರ, ಹಂಗಂತ ಗ್ರೈಂಡ್ ಮಾಡಿದ್ರೂ ಅಷ್ಟು ಟೇಸ್ಟ್ ಇರಲ್ಲ. ಕೈಯಿಂದನೇ ಈ ಥರ ಮ್ಯಾಶ್ ಮಾಡಿದ್ರೆ ಮಾತ್ರ ಅದು ಟೇಸ್ಟ್ ತುಂಬ ಚೆನ್ನಾಗಿರುತ್ತೆ. ಈ ಥರ ಹಿಂಡ್ಕೋಬೇಕು ನೀಟಾಗಿ. ಈ ಥರ ಸಿಪ್ಪೆನೆಲ್ಲ ತೆಗೆದುಬಿಟ್ಟು ನೀಟಾಗಿ ಮಾವಿನ ಹಣ್ಣನ್ನು ಹಿಂಡ್ಕೋಬೇಕು. ಈ ಮಾವಿನ ಹಣ್ಣಿನ ಸೀಸನ್ ಮುಗಿಯೋ ಅಷ್ಟೊತ್ತಿಗೆ ಏನೇನು ಮಾಡೋಕ್ಕೆ ಸಾಧ್ಯನೋ ಮ್ಯಾಕ್ಸಿಮಮ್ ಎಲ್ಲ ಮಾಡ್ಕೊಂಡು ತಿಂದ್ಬಿಡ್ಬೇಕು. ಈಗ ನೆಕ್ಸ್ಟ್ ಮಾವಿನ ಹಣ್ಣು ಬೇಕು ಅಂದ್ರೂ ಸಿಗಲ್ಲ. ಹಾಗಾಗಿ ಇದು ಉತ್ತರ ಕರ್ನಾಟಕ ಕಡೆಗಂತೂ ತುಂಬ ಫೇಮಸ್ಸು. ಹಾಗಂತ ಬೇರೆ ಕಡೆಗೆ ಮಾಡಲ್ಲ ಅಂತಲ್ಲ, ಬಟ್ ಉತ್ತರ ಕರ್ನಾಟಕ ಕಡೆಗೆ ಜಾಸ್ತಿ ಮಾಡ್ತಾರೆ. ಒಬ್ಬಟ್ಟು ಸೀಕರಣೆ, ರೊಟ್ಟಿ ಸೀಕರಣೆ, ಚಪಾತಿ ಸೀಕರಣೆ, ಪೂರಿ ಸೀಕರಣೆ, ಹೀಗೆ ತುಂಬ ಮಾಡ್ತಾರೆ. ಹೀಗೆ ಎಲ್ಲ ಹಣ್ಣುಗಳನ್ನು ಈ ಥರ ಬಿಡಿಸ್ಕೊಂಡು ಇಟ್ಕೋಬೇಕು. ಈಗ ನೋಡಿ, ನಾನು ಇದನ್ನು ಬೆಲ್ಲದ ನೀರಿಗೆ ಸೇರಿಸ್ತಾ ಇದ್ದೀನಿ. ನಾನು ಬೆಲ್ಲನ ಸೋದಿಸ್ಕೊಂಡಿಲ್ಲ, ಯಾಕೆಂದರೆ ಬೆಲ್ಲ ತುಂಬ ಕ್ಲೀನಾಗಿದೆ, ಏನು ಕಸರು ಇಲ್ಲದೆ ಇರೋದ್ರಿಂದ ನಾನು ಸೋಸ್ಕೊಂಡಿಲ್ಲ. ನೀವು ಬೇಕಿದ್ದರೆ ಬೆಲ್ಲನ ಸೋಸ್ಕೊಳ್ಳಿ. ನಂತರ ಈ ಸಿಪ್ಪೆ ಹಾಗೂ ಈ ವಾಟೆ ಏನಿದೆಯಲ್ಲ ಇದನ್ನು ಹಾಕ್ಬಿಟ್ಟು ಮತ್ತೆ ಬೌಲಿಗೆ ಸ್ವಲ್ಪ ನೀರನ್ನು ಸೇರಿಸಿ ಇದನ್ನು ಚೆನ್ನಾಗಿ ಈ ಥರ ಕಿವುಚ್ಕೋಬೇಕು. ನೀವು ಅಂದ್ಕೋಬೋದು, ಏನಪ್ಪ ಇವ್ರು ಈ ರೀತಿಯಾಗೆಲ್ಲ ಮಾಡ್ತಾಯಿದ್ದಾರೆ ಸೀಕರಣೆನ, ಈ ರೀತಿ ಕೈಲೆಲ್ಲ ಮಾಡಿದ್ರೆ ತಿನ್ನೋಕ್ಕೆ ಸರಿ ಇರುತ್ತಾ, ಚೆನ್ನಾಗಿರುತ್ತಾ ಅಂತ ಅಂದ್ಕೋಬೇಡಿ. ಹಳ್ಳಿಗಳಲ್ಲಿ ಪ್ರತಿ ಮನೆಗಳಲ್ಲೂ ಕೂಡ ಸೀಕರಣೆನ ಇದೇ ರೀತಿಯಾಗಿ ಮಾಡೋದು. ನಾನು ಮನೇಲಿ ಹೇಗೆ ಮಾಡ್ತೀನೋ ಹಾಗೆ ಮಾಡ್ತಾಯಿದ್ದೀನಿ ವಿನಃ ವೀಡಿಯೋಗೋಸ್ಕರ ಏನು ಚೇಂಜಸ್ನ ಮಾಡ್ತಾಯಿಲ್ಲ.
ನಾನು ಮನೇಲಿ ನ್ಯಾಚುರಲ್ಲಾಗಿ ಹೇಗೆ ಸೀಕರಣೆ ಮಾಡ್ತೀನೋ ಅದೇ ರೀತಿಯಲ್ಲಿ ನಾನು ಇವತ್ತು ಪ್ರಿಪೇರ್ ಮಾಡ್ತಾಯಿದ್ದೀನಿ. ಈ ಒಂದು ವಾಟೆನ ಈ ಪಾತ್ರೆಗೆ ಸೇರಿಸ್ತಾರೆ. ಅದು ಯಾಕೆ ಅಂತ ಗೊತ್ತಿಲ್ಲ. ಹಳ್ಳಿಗಳಲ್ಲಿ ಮಾವಿನಕಾಯಿ ಸೀಕರಣೆ ಮಾಡಿದಾಗ ಪ್ರತಿಯೊಬ್ಬರ ಮನೆಗಳಲ್ಲೂ ಒಂದು ವಾಟೆನ ಅದಕ್ಕೆ ಸೇರಿಸ್ತಾರೆ. ಕಾರಣ ಏನು ಅಂತ ನನಗೂ ಗೊತ್ತಿಲ್ಲ. ಹಾಗಾಗಿ ನಾನು ಒಂದು ವಾಟೆನ ಅದರಲ್ಲಿ ಸೇರಿಸಿದ್ದೀನಿ. ನಿಜವಾಗಿ ಹೇಳಬೇಕಂದ್ರೆ ಇದು ಈಗ ಮಂದಿಗೆ ಎಷ್ಟು ಚೆನ್ನಾಗಿ ಬಂದಿದೆ ನೋಡಿ. ಇದನ್ನು ಇವಾಗ ಇದಕ್ಕೆ ಸೇರಿಸೋಣ. ಈಗ ಇದನ್ನ ಚೆನ್ನಾಗಿ ಮಿಕ್ಸ್ ಮಾಡೋಣ. ಬೆಲ್ಲದ ಜೊತೆಗೆ ಈ ಮಾವಿನ ಹಣ್ಣು ಚೆನ್ನಾಗಿ ಮಿಕ್ಸ್ ಆಗಬೇಕು. ಆಗಲೇ ತುಂಬ ಟೇಸ್ಟು ಚೆನ್ನಾಗಿರುತ್ತೆ ನೋಡಿ. ಈ ಬೆಲ್ಲದ ಜೊತೆ ಚೆನ್ನಾಗಿ ಬೆರೆತ್ಕೋಬೇಕು. ಹಾಗಾಗಿ ಚೆನ್ನಾಗಿ ಮಿಕ್ಸ್ ಮಾಡೋಣ. ನಂತರ ಈ ಶುಂಠಿ ಪೌಡರು ಮತ್ತು ಏಲಕ್ಕಿ ಪೌಡರನ್ನ ಸೇರಿಸ್ತಾ ಇದ್ದೀನಿ. ನಾನು ಆವಾಗಲೇ ಹೇಳೋದನ್ನು ಮರ್ತಿದ್ದೆ. ಚಿಟಿಕೆ ಉಪ್ಪನ್ನು ಸೇರಿಸಿ ರುಚಿಗೋಸ್ಕರ. ಚಿಟಿಕೆ ಉಪ್ಪು ಸ್ವಲ್ಪ ಏನಾದರೂ ಮಾವಿನ ಹಣ್ಣು ಉಳಿದ್ರೆ ಯಾವುದೇ ಕಾರಣಕ್ಕೂ ಚೆನ್ನಾಗಿ ಬರಲಿ ಟೇಸ್ಟ್ ಅನ್ನೋ ಕಾರಣಕ್ಕೆ ರುಚಿಗೆ ಸ್ವಲ್ಪ ಚಿಟಿಕೆ ಉಪ್ಪನ್ನು ಸೇರಿಸಬೇಕು. ನಾನು ಆವಾಗಲೇ ಹೇಳೋದು ಮರ್ತಿದ್ದೆ, ಸಾಮಗ್ರಿಗಳು ಏನೇನು ಅಂತ ಹೇಳುವಾಗ. ನೀವು ಅದನ್ನ ಆ್ಯಡ್ ಮಾಡ್ಕೊಳ್ಳಿ. ನೋಡಿ ಈಗ ಸೂಪರಾಗಿರ್ತಕ್ಕಂಥ ಸೀಕರಣೆ ರೆಡಿಯಾಗಿದೆ. ಬನ್ನಿ ಯಾವ ರೀತಿಯಾಗಿದೆ ಅಂತ ಚಪಾತಿ ಜೊತೆಗೆ ಟೇಸ್ಟ್ ಮಾಡಿ ನೋಡೋಣ. ನೋಡಿ ಮಾವಿನ ಹಣ್ಣಿನ ಸೀಕರಣೆ ಚಪಾತಿ ರೆಡಿಯಾಗಿದೆ. ನೀವು ಕೂಡ ಮನೇಲಿ ಟ್ರೈ ಮಾಡಿ. ಬನ್ನಿ ಹೇಗಿದೆ ಅಂತ ಟೇಸ್ಟ್ ನೋಡೋಣ. ಟೇಸ್ಟ್ ನೋಡೋಕ್ಕಿಂತ ಮುಂಚೆ ನೀವು ಕೂಡ ಮನೇಲಿ ಟ್ರೈ ಮಾಡಿ. ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಮಾವಿನ ಹಣ್ಣಿನ ಸೀಕರಣೆ. ತುಂಬ ಚೆನ್ನಾಗಿ ಬಂದಿದೆ. ಬನ್ನಿ ಟೇಸ್ಟ್ ನೋಡೋಣ. ಬನ್ನಿ ಸೀಕರಣೆ ಹೇಗಿದೆ ಅಂತ ಟೇಸ್ಟ್ ನೋಡೋಣ. ತುಂಬ ಚೆನ್ನಾಗಿ ಬಂದಿದೆ, ಸಖತ್ತಾಗಿ ಬಂದಿದೆ. ಬಟ್ ನಾನು ಚಪಾತಿ ಸೀಕರಣೆ ಯಾವತ್ತೂ ತಿನ್ನಲ್ಲ. ಸೀಕರಣೆನ ಸಪ್ರೇಟಾಗಿ ಕುಡಿತೀನಿ. ಹಾಗಾಗಿ ಚಪಾತಿ ಜೊತೆ ಸೀಕರಣೆಯನ್ನು ಹಂಚಿ ನೋಡಲಿಲ್ಲ. ನೀವು ಮನೇಲಿ ಟ್ರೈ ಮಾಡಿ. ಹಾಗೆ ನೀವೆಲ್ಲ ಹೇಗೆ ಚಪಾತಿ ಸೀಕರಣೆ ಮಾಡ್ತೀರಾ ಅಂತ ಕಮೆಂಟ್ ಮೂಲಕ ತಿಳಿಸಿ. ಯಾರೆಲ್ಲ ನಮ್ಮ ಚಾನಲ್ನ ಹೊಸದಾಗಿ ನೋಡ್ತಾ ಇದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ. ಹಾಗೆ ವಿಡಿಯೋನ ಕೊನೆವರೆಗೂ ನೋಡಿ, ಲೈಕ್, ಶೇರ್, ಕಮೆಂಟ್ ಮಾಡಿ. ಥ್ಯಾಂಕ್ ಯು ಫಾರ್ ದ ವಾಚಿಂಗ್. ನೆಕ್ಸ್ಟ್ ವಿಡಿಯೋದಲ್ಲಿ ಮತ್ತೆ ಸಿಗ್ತೀನಿ. ನಾನು ನಿಮ್ಮ ಮಮತಾ. ಥ್ಯಾಂಕ್ ಯು.